ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದಂತಹ ಬೋಂಡ ಮಾಡ್ತಾ ಇದ್ದೀವಿ. ಮೆಣಸಿನ್ಕಾಯಿ ಬೋಂಡ. ಇದು ನಾವು ಒಂದು ಡಿಫ್ರೆಂಟ್ ಆದಂತಹ ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟ್ ಆದಂಥ ಒಂದು ಬೋಂಡ. ಈ ಬೋಂಡ ತುಂಬ ಹೆಲ್ದಿಯಾದಂಥ ಒಂದು ಬೋಂಡ ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಇದು ಬೋಂಡ ಮೆಣಸಿನ್ಕಾಯಿ ಬರುತ್ತೆ ರೀ. ಮತ್ತು ಇಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಮತ್ತು ಬಿಳಿ ಎಳ್ಳು, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ರೀ. ನಮಗೆ ಇದು ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಇನ್ನು ಸ್ವಲ್ಪ ನಾನು ಐಟಮನ್ನು ಮಾಡಬೇಕಾದ್ರೆ ತೋರಿಸ್ತೇನೆ. ನಾವು ರೀ ಇದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ನಾವು ಈಗ ಮೆಣಸಿನ್ಕಾಯಿನಲ್ಲಿ ಸ್ಟಫಿಂಗಾಗಿ ಹಾಕುವಂತಹ ಒಂದು ಬೋಂಡ ನಾವು ಮಾಡಿ ತೋರಿಸ್ತಾ ಇದ್ದೀವಿ ಇವಾಗ ನಿಮಗೆ. ಇವಾಗ ಸ್ವಲ್ಪ ಬಿಸಿ ಆಗಿದೆ. ಈಗ ನಾನು ಒಂದು ಸ್ವಲ್ಪನೇ ಆಯಿಲನ್ನು ಹಾಕೋತಾ ಇದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ಆಯಿಲ್ ಆದರೆ ಸಾಕು ನಮಗೆ. ತುಂಬ ಜಾಸ್ತಿ ಬೇಡ, ಯಾಕಂದರೆ ನಾವು ಅದರೊಳಗೆ ಸ್ಟಫಿಂಗ್ ಹಾಕ್ತೇವೆ ನೋಡ್ರಿ. ಹಾಗಾಗಿ ನಮಗೆ ತುಂಬ ಆಯಿಲು ಬೇಡ. ಇದು ಬಿಸಿ ಆಗ್ತಾ ಇದ್ದ ಹಾಗೆಯೇ ಈಗ ನೋಡ್ಬೋದು ರೀ, ನಮ್ಮದು ಆಯಿಲು ಬಿಸಿ ಆಗಿದೆ. ನಾನು ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ತಾಯಿದ್ದೇನೆ. ಮತ್ತು ಸ್ವಲ್ಪನೇ ನಾವು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೇನೆ. ಮತ್ತು ಸಣ್ಣದಾಗಿ ನಾನು ಮೀಡಿಯಮ್ ಸೈಜಿಂದ ಈರುಳ್ಳಿ ಅದನ್ನು ಸಹ ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು, ಇದೆಲ್ಲ ಹಾಕಬೇಕಾದ್ರೇ ನಮಗೆ ಒಳ್ಳೆಯ ಒಂದು ಪರಿಮಳ, ಘಮ ಘಮ ಅಂಥೇಳಿ ನಮಗೆ ಪರಿಮಳ ಬರುತ್ತೆ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಸ್ವಲ್ಪನೇ ಫ್ರೈ ಆದಾಗೆ ನಾವು ಇದಕ್ಕೆ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದು. ನಮಗೆ ಇದರೊಳಗೆ ಸ್ಟಫಿಂಗ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಸಹ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಮತ್ತು ಇವಾಗ ನಾವು ಇದಕ್ಕೆ ಇವಾಗ ಬಿಳಿ ಎಳ್ಳನ್ನು ತೊಗೊಂಡಿದ್ದೇವೆ ರೀ. ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋಣ. ನಾನು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೇನೆ. ಅಂದರೆ ನಮಗೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಟೈಮ್ನಲ್ಲೇ ನಾನೀಗ ಸ್ವಲ್ಪನೇ ಇದು ಹಾಕ್ಕೋತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೇನೆ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಸಹ ಹಾಕ್ಕೋತಾ ಇದ್ದೇನೆ. ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೇನೆ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀವು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ರಿ. ತುಂಬ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನಮಗೆ ಅರ್ಧ ಫ್ರೈ ಆದರೆ ಸಾಕು. ನೀವು ನೋಡ್ಬೋದು, ನಾನಿವಾಗ ಸ್ವಲ್ಪ ಚೀಸು ನಂದು ಮೆಲ್ಟ್ ಆಗಿ ಹೋಗಿದೆ. ಈ ಥರನೇ ಪ್ಯಾಕೆಟಲ್ಲಿ ಬಂದಿತ್ತು ರೀ. ನಮ್ಮ ಹತ್ರ ಫ್ರಿಜ್ ಇಲ್ಲ, ನಾನು ಫ್ರಿಜ್ ಇರಲ್ಲ ಬಟ್ಟಿಗೆ ಇದನ್ನು ಈ ಥರ ಮೆಲ್ಟಾಗಿ ಹೋಗಿದೆ. ಹಾಗಾಗಿ ನಾನು ಚೀಸನ್ನು ಹಾಕೋತಾ ಇದ್ದೇನೆ. ಇದಕ್ಕೆ ಇವಾಗ ಸ್ವಲ್ಪನೇ ಲೈಟಾಗಿ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ಚೀಸು ನಿಂಬಲ್ಲಿತ್ತು ಅಂತಂದರೆ ನೀವು ಕಟ್ ಮಾಡಿ ಹಾಕೋಬೋದು, ಇಲ್ಲಿ ಅಂತಂದ್ರೂ ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಇದು ತುಂಬ ಟೇಸ್ಟು. ಮತ್ತು ನಾವು ಯಾವಾಗಲೂ ನಾವು ಬೋಂಡ ತಿಂದ ಅಭ್ಯಾಸ ಇದೆ ನೋಡಿರಿ, ಕಡಲೆ ಹಿಟ್ಟಿನಲ್ಲೇ ಮಾಡ್ತಾರಲ್ರಿ, ಆ ಬೋಂಡ ತಿಂದು ಅಭ್ಯಾಸ ಇದೆ. ಇದೊಂದು ಡಿಫ್ರೆಂಟ್ ಆದಂಥ ಒಂದು ಬೋಂಡ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ನೋಡಿರಿ. ಸ್ವಲ್ಪನೇ ನಾನು ಇದಕ್ಕೆ ಒಂದು 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೇನೆ.
ಮತ್ತು ಸ್ವಲ್ಪನೇ ನಾವು ಅರಿಶಿಣವನ್ನು ಹಾಕ್ಕೊಳ್ಳೋಣ ರೀ. 1/4 ಚಮಚಕ್ಕಿಂತಲೂ ಸ್ವಲ್ಪ ಕಡಿಮೆನೇ, ಸುಮ್ಮನೆ ಅದು ಕಲರ್ ಸಲುವಂದ ನಾವು ಹಾಕತ್ತಾ ಇದ್ದೇವೆ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಈಗ ನಮ್ಮದಿದು ರೆಡಿಯಾಗಿ ಇದು. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊವನ್ನು ಹಾಕೊಳ್ಳೋಣ. ಟೊಮೆಟೊವನ್ನು ಬಾಡಿಸ್ಕೊಳ್ಳೋಣ. ಇದು ನಾವು ಮೆಣಸಿನ್ಕಾಯಿ ಒಳಗೆ ಸ್ಟಫಿಂಗ್ ಮಾಡ್ಲಿಕ್ಕಂತ ಹೇಳ್ರಿ. ನೀವು ಬೇಕಿದ್ದರೆ ಇದಕ್ಕೆ ನೀವು ಪನ್ನೀರ್ ಆದ್ರೂ ಹಾಕೋಬೋದು, ಮತ್ತು ಬೇರೆ ತರಕಾರಿಗಳನ್ನು ಬಟಾಣಿ ಆದ್ರೂ ಸಣ್ಣಕ್ಕೆ ಹೆಚ್ಚಿಗೆ ಹಾಕೋಬೋದು, ಮತ್ತು ಬೇಯಿಸ್ನೂ ಹಾಕೋಬೋದು. ಬೇಕಿದ್ದರೆ ನೀವು ಆಲೂಗಡ್ಡೆನೂ ಸಹ ಹಾಕೋಬೋದು. ಇವಾಗ ನಮ್ಮದು ಇದು ಆಗಿದೆ. ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ಇಷ್ಟಾದರೆ ಇದು ನಮಗೆ ಸರಿಯಾಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ನೋಡಿರಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೇನೆ ನೋಡಿರಿ. ಈಗ ನಾನು ಇದಕ್ಕೆ ಇವಾಗ 1 ಸ್ಪೂನು ಮತ್ತು 1.5 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನು ಮತ್ತು 2 ಸ್ಪೂನಷ್ಟು ನಾನು ಇಲ್ಲಿ ಮೈದಾವನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ನಮಗೆ ಸ್ಟಫಿಂಗ್ ಮಾಡೋಕ್ಕೆ ಬೇಕಾಗುತ್ತೆ. ಈಗ ನೋಡ್ಬೋದು ನೀವು, ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ. ಯಾಕಂತಂದರೆ ಅದು ಮೇಲೆ ನಮಗೆ ಸಪ್ಪೆ ಆಗುತ್ತೆ ನೋಡಿರಿ. ಹಾಗಾಗಿ ಉಪ್ಪನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಇದನ್ನು ನೀರು ಒಂಚೂರು ಚೂರು ಹಾಕಿ, ತುಂಬ ಗಟ್ಟಿನೂ ಬೇಡ, ತುಂಬ ಲೂಸ್ನೂ ಬೇಡ. ಹಾಗೆ ನಾವು ಇದನ್ನು ಕಲಿಸ್ಕೊಳ್ಳೋಣ. ಈಗ ನಾವು ಇದನ್ನು ಮಾಡಿಟ್ಕೊಂಡಿದ್ದೇವೆ ನೋಡಿರಿ. ನಮಗೆ ಇಷ್ಟು ತಿಕ್ಕಾಗಿ ಮತ್ತು ಗಟ್ಟಿಯಾದಂಥ ಒಂದು ಇದು ಆಗಿದೆ. ಇದು ನಮ್ಗೆ ಬೇಕಾಗುತ್ತೆ. ಈಗ ನಮ್ಮದು ಇದು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಆರಿದೆ. ನಾನು ಇವಾಗ ಮೆಣಸಿನ್ಕಾಯಿ ಒಳಗೆ ಇದನ್ನು ಸಹ ಸ್ಟಫಿಂಗ್ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು, ನಾನು ಇದಕ್ಕೆ ಒಂಚೂರು ಅವಲಕ್ಕಿ 1.5 ಟೇಬಲ್ ಸ್ಪೂನಷ್ಟು ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಯಾಕಂತಂದರೆ ನಮಗೆ ಸ್ವಲ್ಪ ಬೈಂಡಿಂಗ್ ಬರಬೇಕಂತೇಳಿ ನಾನು ಇದನ್ನು ಅವಲಕ್ಕಿ ಈ ಥರ ಕಲಿಸ್ಕೊತಾ ಇದ್ದೇನೆ. ಈಗ ನಮ್ಮದು ರೆಡಿ ಆಗಿದೆ. ಈಗ ನೋಡ್ಬೋದು, ನಾನು ಮೆಣಸಿನ್ಕಾಯಿನೂ ಈ ಥರ ಓಪನ್ ಮಾಡಿದ್ದೇನೆ. ಒಳಗಡೆ ಇದು ಇರ್ತದೆ ನೋಡಿರಿ ಬೀಜ, ಇದನ್ನು ತೆಗೆದಿದ್ದೇನೆ. ಈ ಥರ ಓಪನ್ ಮಾಡಿದ್ದೇನೆ. ಈ ಥರ ನಾವು ಇದರೊಳಗೆ ಸ್ಟಫಿಂಗನ್ನು ತುಂಬಿ ಇಟ್ಕೋಬೇಕು ನೋಡಿರಿ. ಈ ಥರನೇ ನಮ್ಮದು ನಾನು ಫ್ರೈ ಮಾಡಿರೋ ಸ್ಟಫಿಂಗ್ ನೋಡ್ಬೋದು. ನಮ್ಮದೆಲ್ಲನೂ ಸ್ಟಫಿಂಗು ಈ ಥರ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಎಲ್ಲ ನಾವು ಮೆಣಸಿನ್ಕಾಯಿಗಳನ್ನು ಈ ಥರನೇ ನಾವು ಸ್ಟಫಿಂಗ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ನೀವು, ನಾನು ಇದನ್ನು ಸಹ ಈ ಥರನೇ ಸ್ಟಫಿಂಗ್ ಮಾಡ್ಕೊತಿದ್ದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ನಾನು ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರನೇ ಓಪನ್ ಮಾಡಿ ನಾನು ಸ್ಟಫಿಂಗನ್ನು ಇದು ಚೆನ್ನಾಗಿ ನೀವು ಇದನ್ನು ಒಳಗೆ ಸ್ಟಫಿಂಗ್ ಮಾಡಿದ್ಮೇಲೆ ಈ ಥರ ನೀವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಯಾಕಂದರೆ ನಮ್ಮದು ಸ್ಟಫಿಂಗ್ ಹೊರಗೆ ಬರಲಾರ್ದಂಗೆ ಈ ಥರ ನೀವು ಇದು ಮಾಡಬೇಕು. ನೀವು ನೋಡ್ಬೋದು, ನಾನು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನೋಡ್ಬೋದು, ನಾನೆಲ್ಲವನ್ನು ಇದೇ ಥರನೇ ಎಲ್ಲನೂ ಮೆಣಸಿನ್ಕಾಯಿ ನೋಡಿರಿ ಸ್ಟಫಿಂಗು ಮಾಡಿಟ್ಕೊಂಡಿದ್ದೇನೆ. ಮತ್ತು ನಮ್ಮದು ಅವಲಕ್ಕಿ ನೋಡಿರಿ, ಇದು ಒಂಚೂರು ನಾವು ಪುಡಿ ಮಾಡಬೇಕು. ತುಂಬ ದೊಡ್ಡದಿರ್ತದೆ ನೋಡಿರಿ. ಈ ಥರ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು, ಈ ಥರನೇ ನೀವು ಪುಡಿ ಮಾಡ್ಕೊಳ್ಳಿ. ಇದು ಒಂದು ಡಿಫ್ರೆಂಟ್ ಆದಂಥ ಒಂದು ಬೋಂಡ ಆಗಿದೆ. ಮತ್ತು ನಾವು ಮಾಡಿಟ್ಟಿದ್ದೇವೆ ನೋಡಿರಿ, ಇದು ಸ್ಟಫಿಂಗು ಸಹ ಇವಾಗ ರೆಡಿ ಆಗಿದೆ. ನಾವೀಗ ಫಸ್ಟಿಗೆ ನೋಡಿರಿ, ಇಲ್ಲಿ ಮೈದಾ ಹಿಟ್ಟಿದೆ ನೋಡಿರಿ, ಮೈದಾ ಹಿಟ್ಟನ್ನೇ ಡಿಪ್ ಮಾಡಬೇಕು. ಯಾಕಂತಂದರೆ ಇದು ನಾನು ಇದರೊಳಗೆ ಅದ್ದದಾಗಿ ಏನಾಗಿಬಿಡುತ್ತೆ, ಇದು ಕೋಟಿಂಗ್ ಆಗಲ್ಲ ಸರಿಗೆ. ನಾವು ಅದು ಲಿಕ್ವಿಡ್ ಥರ ಮಾಡಿಟ್ಟಿವಿ ನೋಡಿರಿ, ಅದು ಇದಕ್ಕೆ ಕೂತ್ಕೊಳ್ಳಲ್ಲ. ಅದಕ್ಕಾಗಿ ನಾವು ಮೊದಲು ಈ ಥರ ಇದು ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇವಾಗ ಇದು ನಮ್ಮದು ಕೋಟಿಂಗ್ ಆಗಿದೆ ನೋಡಿರಿ.
ಇದ್ರೊಳಗೆ ನಾವೀಗ ಅದ್ದಬೇಕು. ಅದ್ಬಿಟ್ಟು ಈ ಥರನೇ ನೋಡಿರಿ, ಈ ಥರನೇ ನಾವು ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ನೋಡಿರಿ. ಈಗ ಈ ಥರ ಇದು ಅವಲಕ್ಕಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಮಾಮೂಲಿಯಾಗಿ ಕಡಲೆ ಹಿಟ್ಟೊಳಗೆ ಮಾಡಿದ್ದೇವೆ ನೋಡಿರಿ. ಇದೊಂದು ಅವಲಕ್ಕಿ, ಪೇಪರ್ ಅವಲಕ್ಕಿದಾಗೆ ಇದೊಂಥರ ತುಂಬ ಚೆನ್ನಾಗಿ, ನೀವು KFC ಚಿಕನ್ ನೋಡಿದಿರ್ಬೋದು, ಅದು ನೆನಪು ಬರ್ತಾಯಿದೆ ನೋಡಿರಿ. ಈ ಥರ ನಾವು ಈಗ ನಮ್ಮ ಎಣ್ಣೆ ಕಾದಿದೆ. ಈಗ ನೋಡ್ಬೋದು ನಾನು ಇದ್ರಲ್ಲಿ ಬಿಡ್ತಾಯಿದ್ದೀನಿ ರೀ. ಹೀಗೇ ನಾನು ಒಂದೊಂದಾಗಿಯೇ ಬಿಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ಇದು ನಾವು ಅವಲಕ್ಕಿ ಹಾಕಿರ್ತೀವಿ ನೋಡಿರಿ, ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ನಾವು ಇದು ಮತ್ತೆ ಜಾಯಿಂಟ್ ಆಗುತ್ತೆ, ಅದಕ್ಕಾಗಿ ನಾವು ಎತ್ತಿಟ್ಕೋಬೇಕಾಗುತ್ತೆ. ಇದು ತುಂಬ ಬಿಸಿ ಇರೋದಿಲ್ಲ, ಈ ಥರನೂ ನೀವು ಹಾಕೋಬೋದು. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಬೇಡ, ನೀವು ಸ್ಪೂನ್ನಿಂದ ಮಾಡ್ಕೋಬೋದು. ಯಾಕಂದರೆ ಇದು ತೊಟ್ಟು ದೊಡ್ಡದಿತ್ತು ಅಂತಂದರೆ ಆ ಥರ ಹಿಡಿದು ಇದು ಮಾಡ್ಬೋದು ರೀ. ಯಾಕಂದರೆ ಸಣ್ಣವು ತೊಟ್ಟು ಇತ್ತು ಅಂತಂದರೆ ಈ ಥರ ಮಾಡಬೇಡ್ರಿ, ಅಂದರೆ ಸ್ವಲ್ಪ ಇದು ಫ್ರೈ ಆಗಬೇಕಾಗುತ್ತೆ. ಈಗ ನೋಡಿರಿ, ನಮ್ಮದು ಇದು ಬೋಂಡ ರೆಡಿ ಆಗಿದೆ. ಅಂದರೆ ಸ್ವಲ್ಪ ನಾವು ಎಣ್ಣೆಯಲ್ಲಿ 1.5-2 ನಿಮಿಷಗಳ ಕಾಲ ಇದನ್ನು ಸಹ ನಾವು ಫ್ರೈ ಮಾಡಿದ್ದೇವೆ ಚೆನ್ನಾಗಿ. ನಮ್ಮದು ಈ ಥರ ಗೋಲ್ಡನ್ ಬ್ರೌನು ಬರಬೇಕು, ಅಂದರೆ ಮೇಲ್ಗಡೆಯಿಂದ ಒಳಗಡೆಯಿಂದ ಚೆನ್ನಾಗಿ ಅದು ಇದಾಗಬೇಕು ರೀ. ನೋಡ್ಬೋದು ನಾನಿವಾಗ ತೆಗಿತಾ ಇದ್ದೇನೆ. ನಮ್ಮದೀಗ ಇದು ಫ್ರೈ ಆಗಿದೆ. ನೀವು ನೋಡ್ಬೋದು ನಮ್ಮದು ಬೋಂಡ ಎಲ್ಲ ರೆಡಿ ಆಗಿದೆ ರೀ. ನೋಡ್ಬೋದು ನಾವಿಲ್ಲಿ ಸಾಸು, ಇದು ಸಾಸ್ ನಾವು ಮನೆಯಲ್ಲೇ ಮಾಡಿದ್ದು. ಇದ್ರ ಜೊತೆಗೆ ಸಾಸು ಚೆನ್ನಾಗಿರುತ್ತೆ, ಹಾಗಾಗಿ ಸಾಸ್ ಜೊತೆಗೆ ನಾನು ಇದು ನೋಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ. ಹೆಂಗಾಗಿದೆ ಒಳಗೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸರಿ, ನೋಡ್ಬೋದು ನಮ್ಮದು ನಾನು ಈ ಥರ ಕಟ್ ಮಾಡಿದ್ದೇನೆ. ನಮ್ಮದು ಸ್ಟಫಿಂಗ್ ಎಲ್ಲ ಒಳಗೆ ಬೆಂದಿದೆ. ಮತ್ತು ನಾವು ಹಾಕಿದ ಐಟಮ್ಗಳು ನೋಡ್ಬೋದು ರೀ. ಇದು ನೋಡಿರಿ, ಎಲ್ಲನೂ ಮೆಲ್ಟಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ. ಮತ್ತು ನಮ್ಮದು ಮೆಣಸಿನ್ಕಾಯಿ ಸಹ ಬೆಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಡಿಫ್ರೆಂಟ್ ಆದಂಥ ಒಂದು ಬೋಂಡ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.